ಬೆಂಗಳೂರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ನಾವು ಕೂಡ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಗೋಪಾಲಣ್ಣ ಅವರ ನೇತೃತ್ವದಲ್ಲಿ ಅನೇಕ ಜನ ಯುವಕರು ಬಂದಿದ್ದೀವಿ. ಸಾವಿರಾರು ಜನ ಇವತ್ತು ಮಹಾಲಕ್ಷ್ಮಿ ಲೇಔಟಿಂದ ಬಂದಿದ್ದೀವಿ. ನಮಗೆಲ್ಲ ಒಂಥರ ಹಬ್ಬದ ವಾತಾವರಣ ಮೋದಿಜಿಯವರನ್ನು ನೋಡುವಂಥದ್ದು. ಮುಂದಿನ ವರ್ಷನೂ ಕೂಡ ಮುಂದಿನ ಬಾರಿ ಕೂಡ ಅವರೇ ಪ್ರಧಾನಮಂತ್ರಿ ಆಗಿರಬೇಕು. ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಈ ಭಾರತದ ನಿರ್ಮಾಣದ ದೃಷ್ಟಿಯಿಂದ 2047ರಲ್ಲಿ ಏನವರು ಒಂದು ಇದನ್ನು ನೋಡ್ಕೊಂಡಿದ್ರೆ ಅದನ್ನ ನಿಟ್ಟಿನಲ್ಲಿ ಯುವಕರು ಕೂಡ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಖಂಡಿತ ಸುಳ್ಳು ಅದು. ಯಾಕೆಂದ್ರೆ ಯಾವುದೇ ರೀತಿಯಲ್ಲಿ ದಿಕ್ಕು ತಪ್ಪಿಸಿ ಯಾವುದನ್ನು ನಾವು ಉದ್ಘಾಟನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆರೋಪ ಅಂತದ್ದು ಎಲ್ಲರೂ ಮಾಡೇ ಮಾಡ್ತಾರೆ ಸಹಜವಾಗಿ. ಆದ್ರೆ ಪ್ರತಿಯೊಂದು ಕೆಲಸಗಳು ಆಗುವಂತದ್ದು ಸೆಂಟ್ರಲ್ ಗವರ್ಮೆಂಟ್ ಇಂದ ಇವರೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಮೋದಿಯವರ ಕಡೆಗೆ ಎಷ್ಟು ಇದೆ ಅಂತ ಅಂದ್ರೆ ಅದನ್ನ ಅಸಾಧ್ಯವಾದಂತದ್ದು. ಇವತ್ತು ಇಡೀ ವಿಶ್ವನೇ ಅವ್ರನ್ನ ವಿಶ್ವ ನಾಯಕ ಅಂತ ನೋಡ್ತಾ ಇದ್ದೆ. ಭಾರತವನ್ನ ಗುರುಸುವಂತ ಕೆಲಸಗಳಾಗ್ತಾ ಇದೆ. ಅದಾಗಿದೆ ಅಂತಂದ್ರೆ ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ. ಬೆಂಗಳೂರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ನಾವು ಕೂಡ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಗೋಪಾಲಣ್ಣ ಅವರ ನೇತೃತ್ವದಲ್ಲಿ ಅನೇಕ ಜನ ಯುವಕರು ಬಂದಿದ್ದೀವಿ. ಸಾವಿರಾರು ಜನ ಇವತ್ತು ಮಹಾಲಕ್ಷ್ಮಿ ಲೇಔಟಿಂದ ಬಂದಿದ್ದೀವಿ. ನಮಗೆಲ್ಲ ಒಂಥರ ಹಬ್ಬದ ವಾತಾವರಣ ಮೋದಿಜಿಯವರನ್ನು ನೋಡುವಂಥದ್ದು. ಮುಂದಿನ ವರ್ಷನೂ ಕೂಡ ಮುಂದಿನ ಬಾರಿ ಕೂಡ ಅವರೇ ಪ್ರಧಾನಮಂತ್ರಿ ಆಗಿರಬೇಕು. ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಈ ಭಾರತದ ನಿರ್ಮಾಣದ ದೃಷ್ಟಿಯಿಂದ 2047ರಲ್ಲಿ ಏನವರು ಒಂದು ಇದನ್ನು ನೋಡ್ಕೊಂಡಿದ್ರೆ ಅದನ್ನ ನಿಟ್ಟಿನಲ್ಲಿ ಯುವಕರು ಕೂಡ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಖಂಡಿತ ಸುಳ್ಳು ಅದು. ಯಾಕೆಂದ್ರೆ ಯಾವುದೇ ರೀತಿಯಲ್ಲಿ ದಿಕ್ಕು ತಪ್ಪಿಸಿ ಯಾವುದನ್ನು ನಾವು ಉದ್ಘಾಟನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆರೋಪ ಅಂತದ್ದು ಎಲ್ಲರೂ ಮಾಡೇ ಮಾಡ್ತಾರೆ ಸಹಜವಾಗಿ. ಆದ್ರೆ ಪ್ರತಿಯೊಂದು ಕೆಲಸಗಳು ಆಗುವಂತದ್ದು ಸೆಂಟ್ರಲ್ ಗವರ್ಮೆಂಟ್ ಇಂದ ಇವರೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಮೋದಿಯವರ ಕಡೆಗೆ ಎಷ್ಟು ಇದೆ ಅಂತ ಅಂದ್ರೆ ಅದನ್ನ ಅಸಾಧ್ಯವಾದಂತದ್ದು. ಇವತ್ತು ಇಡೀ ವಿಶ್ವನೇ ಅವ್ರನ್ನ ವಿಶ್ವ ನಾಯಕ ಅಂತ ನೋಡ್ತಾ ಇದ್ದೆ. ಭಾರತವನ್ನ ಗುರುಸುವಂತ ಕೆಲಸಗಳಾಗ್ತಾ ಇದೆ. ಅದಾಗಿದೆ ಅಂತಂದ್ರೆ ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ.